ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ತಾಯಿ ಮಗು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ 9 ತಿಂಗಳ ತುಂಬು ಗರ್ಭಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರಪಂಚಕ್ಕೆ ಬರುವ ಮುನ್ನವೇ ತಾಯಿ ಹೊಟ್ಟೆಯಲ್ಲಿಯೇ ಮಗು ಸಾವನ್ನಪ್ಪಿರುವ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರದ ಬಸವೇಶ್ವರ ನಗರದ ನಿವಾಸಿ ಸುಷ್ಮಾ ಮಹೇಶ್ ದುರಂತ ಸಾವಿಗೀಡಾದ ತುಂಬು ಗರ್ಭಿಣಿ. ಆಕೆಗಿದು ಮೊದಲ ಮಗು. ಮನೆಗೆ ಹೊಸ ಅತಿಥಿಯ ಆಗಮನ ಆಗುತ್ತದೆ ಎಂದು ಕುಟುಂಬಸ್ಥರು ಖುಷಿಯಾಗಿ ಕಾಯ್ತಾ ಇದ್ರು. ಆದರೆ ದೊಡ್ಡಬಳ್ಳಾಪುರ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ 2 ಜೀವಗಳನ್ನು ಬಲಿ ಪಡೆದಿದೆ. ತಾಯಿ ಮತ್ತು ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆ ಆವರಣದಲ್ಲಿ ಮುಗಿಲು ಮುಟ್ಟಿತ್ತು. ಮೃತ ಸುಷ್ಮಾಳನ್ನ ಬೆಂಗಳೂರಿನ ಮಹೇಶ್ ಎಂಬುವವರಿಗೆ ಮದುವೆ ಮಾಡಿ ಕೊಡಲಾಗಿತ್ತು. ಚೊಚ್ಚಲ ಹೆರಿಗೆಗಾಗಿ ಆಕೆ ತವರು ಮನೆಯಾದ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು. ದೊಡ್ಡಬಳ್ಳಾಪುರದ ಆಸ್ಪತ್ರೆಯಲ್ಲಿ ರೆಗ್ಯುಲರ್ ಚೆಕಪ್ ಮಾಡಿಸುತ್ತಿದ್ರು. ಈಗಾಗಲೇ 9 ತಿಂಗಳು ತುಂಬಿದ ಹಿನ್ನೆಲೆಯಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ನಿನ್ನೆ ಸುಷ್ಮಾಳನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಆಕೆಯನ್ನ ಪರೀಕ್ಷೆ ಮಾಡಿದ ವೈದ್ಯರು ಇದು ಕೇವಲ ಬಿಪಿ ಮಾತ್ರೆಯನ್ನ ಕೊಟ್ಟು ಏನೂ ಆಗುವುದಿಲ್ಲ, ಮನೆಗೆ ಹೋಗಿ ಎಂದು ಕಳುಹಿಸಿದ್ದಾರೆ. ನನಗೆ ನೋವು ತಡೆಯಲಾಗುತ್ತಿಲ್ಲ, ನನ್ನನ್ನು ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಬೇಡಿಕೊಂಡರೂ ಸಹ ವೈದ್ಯರು ಏನೂ ಆಗುವುದಿಲ್ಲ, ನೋವನ್ನು ತಡಿಬೇಕು ಎಂದು ಹೇಳಿ ಕಳಿಸಿದ್ರು. ಇಂದು ಮುಂಜಾನೆ ಸಮಯದಲ್ಲಿ ನೋವು ತಾಳಲಾರದೆ ಸುಷ್ಮಾರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದಾಗ ಯಾವುದೇ ವೈದ್ಯರೂ ಸಹ ಆಸ್ಪತ್ರೆಯಲ್ಲಿ ಇರಲಿಲ್ಲ. ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಮಗಳು ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದ ಮಗು ಸಾವನ್ನಪ್ಪಿದೆ ಎಂದು ತಾಯಿ ಭಾಗ್ಯಮ್ಮ ಕಣ್ಣೀರನ್ನ ಹಾಕಿದ್ರು. ಆಶಾ ಕಾರ್ಯಕರ್ತೆ ಪ್ರೇಮಕುಮಾರಿ ಮಾತನಾಡಿ, ನಿನ್ನೆ ಆಸ್ಪತ್ರೆಗೆ ಬಂದಾಗ ಬಿಪಿ ಹೆಚ್ಚಾಗಿದೆ ಎಂದು ವೈದ್ಯರು ಬಿಪಿ ಮಾತ್ರೆಯನ್ನ ಕೊಟ್ಟು ಪುಷ್ಪರನ್ನ ಮನೆಗೆ ಕಳುಹಿಸಿಕೊಟ್ಟಿದ್ರು. ಇಂದು ಮುಂಜಾನೆ ಈ ಅವಘಡ ಸಂಭವಿಸಿದೆ ಎಂದು ಹೇಳಿದ್ರು. ಸ್ಥಳೀಯರಾದ ಮುನಿಮಾರೇಗೌಡ ಮಾತನಾಡಿ, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೇ ಇರುವುದೇ ಇಂತಹ ಅನಾಹುತಕ್ಕೆ ಕಾರಣವಾಗಿದೆ. ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ. ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ? ಇಷ್ಟು ದೊಡ್ಡದಾದ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಎನ್ನುವುದೇ ನೋವಿನ ಸಂಗತಿ. ತಾಯಿ ಮಗುವಿನ ಆ ಸಾವಿಗೆ ಆಸ್ಪತ್ರೆಯ ಅವ್ಯವಸ್ಥೆಯೇ ಕಾರಣ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಿವಾ ನ್ಯೂಸ್ ಕನ್ನಡ. ಸರ್, ಇವತ್ತು ನನಗೆ ಫೋನ್ ಮಾಡಿದ್ರು ಸರ್. ನಾನು ಕಾಲ್ ನಾನು ಬರೋವಷ್ಟೊತ್ತಿಗೆ ಈ ಥರ ಆಗಿದೆ ಅಂತ ತಿಳಿಸಿದ್ರು ಸರ್. ವಿಷಯ ಏನಾಗಿತ್ತು? ತಾಯಿಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಸರ್, ನನಗೆ ಉಸಿರು ಕಟ್ದಂಗೆ ಆಗುತ್ತೆ ಅಂತ ಅಲ್ಲೇ ಸರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಾಗ ಇಲ್ಲಿಗೆ ಬರೋವಷ್ಟೊತ್ತಿಗೆ ಈ ಥರ ಆಗಿದೆ ಸರ್. ನಾನು ಇವತ್ತು ಸತ್ತಿದ್ದಾರೆ. ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಇಲ್ಲಿನ ಏನು ವೈದ್ಯರಿದ್ದಾರೆ ಅವರ ಸಂಪೂರ್ಣ ನಿರ್ಲಕ್ಷ್ಯದಿಂದ ತಾಯಿ ಮಗು ಇಬ್ಬರು ಸತ್ತಿದ್ದಾರೆ ಇವತ್ತು. ಸೊ ಏನೀಗ ತಾಯಿ ಇಲ್ಲಿ ಬಂದಿದ್ರು, ಅವರು ರೆಗ್ಯುಲರಾಗಿ ಇಲ್ಲೇ ಬಂದು ತಪಾಸಣೆ ಮಾಡಿಸಿದ್ದಾರೆ. ತಾಯಿ ಕಾರ್ಡಲ್ಲಿದೆ, ಸಂಪೂರ್ಣ ಮಾಹಿತಿ ತಮಗೆ ಕೊಟ್ಟಿದ್ದೀವಿ ನಾವೀಗ. ನಿನ್ನೆ ಬಂದಿದ್ದಾರೆ. ನಿನ್ನೆ ಬಂದು ತೋರಿಸಿದಾಗ ಸಾಮಾನ್ಯವಾಗಿ 9 ತಿಂಗಳಾದಾಗ ಬಿ ಪಿ ಅಥವಾ ಶುಗರ್ ವೇರಿ ಆಗೋದು ಸಾಮಾನ್ಯವಾಗಿರುತ್ತೆ. ನಿನ್ನೆ ತಾಯಿ ಮತ್ತು ಮಗು ಇಬ್ಬರು ಕರ್ಕೊಂಬಂದು ತೋರಿಸಿದಾಗ ಆ ಡಾಕ್ಟ್ರು ಒಂದು ಟ್ಯಾಬ್ಲೆಟ್ ಕೊಟ್ಟು, ಏನು ಸಮಸ್ಯೆ ಇಲ್ಲಮ್ಮ, ನೀವು ಹೋಗಿ ನಾಳೆ ಬನ್ನಿ, ಅಥವಾ ಅಲ್ಲ ನಮ್ಮ ಮಗಳು ತಡ್ಕೊಳಕ್ಕಾಗ್ತಾ ಇಲ್ಲ, ಇಲ್ಲಿ ಅಡ್ಮಿಟ್ ಮಾಡ್ಕೊಂಬಿಡಿ ಅಂತ ಕೇಳಿದ್ದಾರೆ ಅವರು. ಅದನ್ನು ಕೇಳಿದಾಗ ಇಲ್ಲ ಗುರುವಾರ ಬನ್ನಿ, ಗುರುವಾರ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಆಮೇಲೆ ತೀರ್ಮಾನ ತೊಗೋತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಅಟ್ಲೀಸ್ಟ್ ಇವಾಗ ತಾಯಿಗೆ ಗೊತ್ತಾಗೋದಿಲ್ಲ. ಅವ್ರು ಅಮಾಯಕರು, ರೈತರು. ನಾವು ಇಲ್ಲಿ ಬರೋಂಥರಲ್ಲ ಸಾಮಾನ್ಯವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಂಥ ಜನ, ಆಮೇಲೆ ಸಾಮಾನ್ಯ ಹರಿಜನರು, ಮತ್ತೊಬ್ಬರು ಮುಸ್ಲಿಮರು, ಯಾರು ಸಮಾಜದಲ್ಲಿ ಕಟ್ಟ ಕಡೆ ಇರ್ತಾರೆ ಅವರೇ ಇಲ್ಲಿ ಬರೋಂಥ ಜನ. ಅವರಿಗೆ ಯಾವುದೇ ನಾಲೆಡ್ಜ್ ಇರೋದಿಲ್ಲ ಈ ಹೆರಿಗೆ ಬಗ್ಗೆ. ಅದನ್ನು ತೀರ್ಮಾನ ತೊಗೊಳ್ಳೋಂಥದ್ದು ಡಾಕ್ಟ್ರ್ ತೊಗೋಬೇಕಾಗಿತ್ತು, ಡಾಕ್ಟ್ರೇ ಹೇಳಬೇಕಾಗಿತ್ತು. ನಿನ್ನೆ ನಮ್ಮೆಲ್ಲರ ಪ್ರಕಾರ, ತಾಯಿ ಹೇಳೋ ಪ್ರಕಾರ ಇವತ್ತು ನಿನ್ನೆ ಏನಾದರೂ ಇಲ್ಲಿ ಆ ಹೆಣ್ಣು ಮಗಳನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಿದ್ರೆ ಇವತ್ತು 2 ಜೀವ ಉಳಿತಾ ಇತ್ತು. ಮುಂದಿನ ಏನೇ ಆಗ್ಬೋದು, ನಾವೇನೆಲ್ಲ ಪ್ರಯತ್ನ ಪಡ್ಬೋದು. ಆದರೆ ಏನಿವತ್ತು 2 ಜೀವ ಹೋಗಿದೆ, ಆ ಜೀವನ ತಡ್ಕೊಳಕ್ಕಾಗತ್ತಾ? ಇದಕ್ಕೆ ಯಾರು ಕಾರಣ? ಜಿಲ್ಲಾ ವೈದ್ಯಾಧಿಕಾರಿಗಳ DHOನೋ ಅಥವಾ ತಾಲೂಕು ವೈದ್ಯಾಧಿಕಾರಿಗಳ THOನೋ ಅಥವಾ ಇಲ್ಲಿನ ಅಧಿಕಾರಿಗಳ? ನಿನ್ನೆ ಬಂದಾಗ ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಇದೆ. ಆ ಮಗು ಹೇಳಿದೆ, ಇವತ್ತು ಸತ್ತಿರೋಂಥ ಮಗು, ಇಲ್ಲ ನನ್ನ ಕೈ ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಅಡ್ಮಿಟ್ ಮಾಡ್ಕೊಂಬಿಡಿ ಅಮ್ಮ, ಅಡ್ಮಿಟ್ ಮಾಡ್ರಮ್ಮ. ಅವ್ರು ಹೇಳಿದ್ದಾರೆ ಡಾಕ್ಟ್ರು, ಇಲ್ಲ ಏನು ಸಮಸ್ಯೆ ಇಲ್ಲ, ಟ್ಯಾಬ್ಲೆಟ್ ಕೊಟ್ಟು ವಾಪಸ್ ಕಳಿಸಿದ್ದಾರೆ. ಅವ್ರನ್ನೇನಾದರೂ ನೆನ್ನೆ ಅಡ್ಮಿಟ್ ಮಾಡ್ಕೊಂಡಿದ್ರೆ ಯಾರ ಆಸ್ತಿ ಹೋಗ್ತಾ ಇತ್ತು?